ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ನಾವು ತೋಟದ ಗುಡ್ದಳ್ಳಿ 8ನೇ ಮೈಲಿ ಅಲ್ಲಿಂದ ಬಂದಿದ್ದೀವಿ. ನಾವು ನಮ್ಮ ಫ್ರೆಂಡು ಎಲ್ಲ ಬಂದಿದ್ದೀವಿ. ಹೌದು ಹೌದು. ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಎಲ್ಲರಿಗೂ. ಈ ಕಾಲದಲ್ಲೂ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ಅಲ್ವಾ, ಅಲ್ಲ ಅಷ್ಟು ಇಲ್ಲಿಗೆ ಬರಬೇಕು ಅನ್ನಿಸ್ತಾ ಇದೆ ನಮಗೆ ವರ್ಷನೂ. ಅದಕ್ಕೆ ಬರ್ತಾ ಇದ್ದೀವಿ. ಗಾಯತ್ರಿ. ಇವತ್ತು ಕೈಲಾಸ ವೈಕುಂಠ ಏಕಾದಶಿ ಹಿಂದೂಗಳಿಗೆ ಪವಿತ್ರವಾದ ದಿನ. ನೀವು ವೈಕುಂಠ ಏಕಾದಶಿನ ಉಪವಾಸ ಇದ್ದು ಶ್ರದ್ಧೆ ಭಕ್ತಿಯಿಂದ ಇವತ್ತು ವಿಷ್ಣು ದೇವರು ನೆನೆಸ್ಕೊಂಡ್ರೆ ನೀವೇನೇ ನೆನೆಸ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಇವತ್ತು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ಸ್ವರ್ಗಕ್ಕೆ ಬರ್ತಾರೆ. ಮತ್ತು ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಭಾಳ ಅದ್ದೂರಿಯಾಗಿ ವೈಕುಂಠ ಏಕಾದಶಿನ ಆಚರಿಸ್ತೀವಿ. ಮತ್ತು ಎಲ್ಲ ಪ್ರಶ್ನವರೇ ಬಂದವರು ಹೇಳಿದ್ರು, ಬೆಂಗಳೂರಲ್ಲಿ ಯಾವುದೇ ದೇವಸ್ಥಾನವೂ ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಅರೇಂಜ್ಮೆಂಟ್ಸು ಮಾಡಿಲ್ಲ, ಜನನೂ ಇಲ್ಲ ಅಂತ. ಅದರಿಂದ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಈ ಹಿಂದಿನ ದಿವಸದಿಂದ ಹಿಡಿದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಾವು ಪ್ರತಿಯೊಂದು ಅವರಿಗೆ ಬೇರೆ ಬೇರೆ ಪ್ರಸಾದಗಳನ್ನ ಕಂಟಿನ್ಯೂ ಕೊಡ್ತಾ ಇರ್ತೀವಿ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದು ಅವರಿಗೆ ಸುಮಾರು ಒಂದು 12 ಕಾರ್ಯಕ್ರಮಗಳು ಇರ್ತದೆ. ಮತ್ತು ಇಲ್ಲಿ ವಿಶೇಷ ಅಂದರೆ ಮದುವೆಗಳು ಸುಮಾರು 1000 ಮದುವೆ ಆಗುತ್ತೆ. ಮದುವೆ ಆದವರು ಚೆನ್ನಾಗಿರ್ತಾರೆ ಅನ್ನೋದ್ರಿಂದ 2-3 ಜನರೇಷನ್ ಆಗಿದ್ದಾರೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣು ಎರಡು ಪಕ್ಕ ಪ್ರಾಂಗಣದಲ್ಲಿದ್ದಾರೆ. ಅದರಿಂದ ಇದು ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ರಾಜ್ಯದ 5ನೇ ಬ್ಲಾಕ್ನಲ್ಲಿ ಹೋಗ್ತಿದ್ದು. ಈ ದೇವಸ್ಥಾನದಲ್ಲಿ ನೀವೇನೇ ಬಂದು ಭಕ್ತಿಯಿಂದ ಕೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಅದರಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಾವು ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿವರೆಗೂ ಮಾಡಿದ್ವಿ, ಇನ್ನೂ ಮಾಡ್ತಾ ಇದ್ವಿ. ಎಲ್ಲರೂ ಸಹಕಾರ ಬಯಸ್ತಾ ಎಲ್ರಿಗೂ ಒಳ್ಳೆಯದಾಗುತ್ತೆ. ನಮಗೆ ಸುಮಾರು 1.5 ಲಕ್ಷ ಜನಕ್ಕೆ ಮೇಲೆ ದರ್ಶನ ಮಾಡ್ಕೊತಾರೆ. ಹೌದು, ಇಡೀ ರಾಜ್ಯದಿಂದ ಎಲ್ಲ ಬರ್ತಾರೆ. ಎಲ್ಲ ಕಡೆಯಿಂದ ಬಂದು ಇವತ್ತು ದರ್ಶನ ಮಾಡ್ತಾರೆ. ಸುಮಾರು ವರ್ಷದಿಂದ ಬರ್ತೀವಿ. ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದು ನಾವು. ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ ದೇವಸ್ಥಾನ. ಏನು ತೊಂದರೆ, ಎಷ್ಟೇ ಕಷ್ಟ ಬಂದರೂ ನಾವು ಇಲ್ಲೇ ಬಂದು ಹೋಗೋದು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಲೇ ಬರೋದು. ನಾವು ಇಲ್ಲೇ ಇರೋದು. ಅನ್ಸೂಯ ಅಂತ ಬರ್ತಾ ಇದೀವಿ. ದರ್ಶನ ಬಹಳ ಚೆನ್ನಾಗಾಯ್ತು. ವೈಕುಂಠ ಏಕಾದಶಿ ದಿನ ಇದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಎಲ್ಲರೂ ಬಂದು ದರ್ಶನ ಮಾಡೋದ್ರಿಂದ ಒಳ್ಳೇದಾಗುತ್ತೆ, ಎಲ್ಲರಿಗೂ ಅನುಕರಿಸುತ್ತೆ.